ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ರೋಚಕ ಹಂತಕ್ಕೆ ತಲುಪಿದೆ ಜಾಮೀನು ಅರ್ಜಿಯ ವಿಚಾರಣೆ. ಇದರ ನಡುವೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಇವತ್ತು ಒಂದು ವೇಳೆ HD ರೇವಣ್ಣ ಅವರಿಗೆ ಜಾಮೀನೇನಾದರೂ ಸಿಕ್ತು ಅನ್ನೋದಾದರೆ ಇವತ್ತು ಅವರನ್ನ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಜಾಮೀನಿನ ಮೇಲೆ ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಪೊಲೀಸ್ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಬಹಳ ಪ್ರಮುಖವಾದಂಥ ಕೆಲ ಅಂಶಗಳನ್ನು ಇಲ್ಲಿ ಜೈನಾ ಕೊಠಾರಿಯವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ SIT ಪರವಾದ ವಕೀಲರು ಅಶೋಕ್ ಅವರು ಕೂಡ ಅಲ್ಲಿ ಕೆಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ವಾದ ಮಂಡಿಸ್ತಾ ಇದ್ದಾರೆ. ಹಾಗೆ CV ನಾಗೇಶ್ ಅವರು ಕೂಡ ತಮ್ಮ ಕಕ್ಷಿದಾರರಿಗೆ ಬೇಲ್ ಕೊಡಿಸೋ ನಿಟ್ಟಿನಲ್ಲಿ ಏನೇನಾಗಿದೆ ಆ ಮಹಿಳೆ ಕೊಟ್ಟಂಥ ವಿಡಿಯೋ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇಲ್ಲಿ CV ನಾಗೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ. ಜೈನಾ ಕೊಠಾರಿ ಅವರದ್ದು ಒಂದೇ ಒಂದು ಅಲ್ಲಿ ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ, ಈ ಸಮಯದಲ್ಲಿ ಹಲವಾರು ಜನ ಇವರ ವಿರುದ್ಧ ಕೇಸ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಜಾಮೀನು ಕೊಟ್ಟರೆ ಬೇರೆ ಸಂದೇಶ ಹೋಗುತ್ತೆ ಅನ್ನೋದು, ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬೇಡಿ ಅಂತೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾ ಇದ್ದಾರೆ ಜೈನಾ ಕೊಠಾರಿ. ಇನ್ನಷ್ಟು ಮಾಹಿತಿಯೊಂದಿಗೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಏನಿದೆ ಈ ಕುರಿತಾಗಿ ಡೀಟೇಲ್ಸ್ನೊಂದಿಗೆ ನವೀನ್ ಶೆಟ್ಟಿ ನಮ್ಮ ಜೊತೆಯಲ್ಲಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂದೋಬಸ್ತ್ ಹೆಂಗಿದೆ? ಜಾಮೀನಾಗೋ ಸಾಧ್ಯತೆಗಳಿಂದ ಬಂದೋಬಸ್ತನ್ನು ಹೆಚ್ಚಿಸಿದ್ದಾರಾ? ಏನು ಹೇಳ್ತಿದ್ದಾರೆ ಅಧಿಕಾರಿಗಳು? ನವೀನ್. ರಂಜಿತ್, ಏನೀಗಾಗಲೇ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಜೈಲು ಸೇರಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇವತ್ತು ಕೋರ್ಟಿನಲ್ಲಿ ತೀರ್ಪು ನಡೀತಾ ಇರೋದ್ರಿಂದಾಗಿ ಈ ಭಾಗದ ಅಂತಂದ್ರೆ ಅವರ ಆಪ್ತರು ಬೆಂಗಳೂರು ಮತ್ತೆ ಹೊಳೆನರಸೀಪುರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪರಪ್ಪನಗ್ರಹಾರ ಜೈಲಿನತ್ತ JDS ಕಾರ್ಯಕರ್ತರು ಬರ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ರೇವಣ್ಣ ಆಪ್ತರು ಜೈಲಿನ ಬಳಿ ಬರ್ತಾ ಇದ್ದಾರೆ. ಈಗಾಗಲೇ ಕೋರ್ಟಿನಲ್ಲಿ ವಾದ ಮತ್ತು ಪ್ರತಿವಾದ ನಡೀತಾ ಇರೋದ್ರಿಂದಾಗಿ ಬೇಲ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇರೆಗೆ ಜೈಲಿನ ಬಳಿಯೂ ಕೂಡ ಏನು ಪೊಲೀಸರು ಈಗಾಗಲೇ ಹೊಸದಾಗಿ ಅನ್ನಂದ್ರೆ ಬ್ಯಾರಿಕೇಡ್ಗಳನ್ನ ಇಲ್ಲದೆ ಇರೋ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇರುವಂಥದ್ದು. ಯಾಕಂದ್ರೆ ಸುರಕ್ಷತೆಯ ದೃಷ್ಟಿಯಿಂದ ಒಂದು ವೇಳೆ ಏನಾದರೂ ಸಾಕಷ್ಟು ಜನ ಕಾರ್ಯಕರ್ತರು ಬಂದರೆ ಸುರಕ್ಷತೆಯನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ KSRP ತುಕಡಿ ಕೂಡ ಈಗಾಗಲೇ ಪರಪ್ಪನಗರ ಜೈಲು ಬಳಿ ಬಂದಿದೆ. ಸುಮಾರು 30 ಜನ ಇರುವಂತಹ ಏನು ಬಸ್ ಈಗಾಗಲೇ ಜೈಲಿನ ಚೆಕ್ ಪೋಸ್ಟ್ ಬಳಿ ಬಂದಿರುವಂಥದ್ದು. ಒಂದು ವೇಳೆ ಜಾಮೀನು ಮಂಜೂರಾದರೆ ಆಪ್ತರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಜೈಲು ಬಳಿ ಬಂದರೆ ಅಲ್ಲಿ ಸುರಕ್ಷತೆಯ ದೃಷ್ಟಿಯಿಂದಾಗಿ ಯಾವುದೇ ಒಂದು ಭದ್ರತೆಯನ್ನು ಲೋಪ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪರಪ್ಪನಗರ ಪೊಲೀಸರು ಜೈಲು ಬಳಿ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಅವರ ಆಪ್ತರು ಬಂದಿದ್ರು. ಜೊತೆಗೆ ಅವರ ಕುಟುಂಬಕ್ಕೆ ಹತ್ತಿರದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜೈಲಿನ ಬಳಿ ಬಂದಿದ್ರು. ಈಗಾಗಲೇ ಜೈಲಿನಲ್ಲಿ ಇರುವಂತಹ ಏನು ರೇವಣ್ಣ ಏನಿದ್ದಾರೆ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಅವರು ಕಳೆದ 4-5 ದಿನಗಳಿಂದ ಜೈಲಲ್ಲಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಕಾರ್ಯಕರ್ತರು ಅವರು ಆಪ್ತರು ಬರ್ತಾ ಇದ್ರು. ಆದರೆ ಇವತ್ತು ಕೋರ್ಟ್ನಲ್ಲಿ ಏನು ವಾದ ಪ್ರತಿವಾದ ನಡೆದಿದೆ ಆ ಒಂದು ಸಂದರ್ಭದಲ್ಲಿ ಬೇಲ್ ಸಿಕ್ಕಿದ್ರೆ ಅಂತಂದ್ರೆ ಏನು ಸಂಜೆ ಒಳಗಾಗಿ ವಾದ ಪ್ರತಿವಾದ ಮುಗಿದು ಬೇಲ್ ಮಂಜೂರಾದ್ರೆ ಅವರು ಜೈಲಿಂದ ಹೊರಗಡೆ ಬಂದ್ರೆ ಅವ್ರನ್ನ